ಕೊಡಗಿನ ಧಾರ್ಮಿಕ ಇತಿಹಾಸದಲ್ಲಿ ಈ ಮಲ್ಮ ಬೆಟ್ಟಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ, ಹಿನ್ನೆಲೆ ಇದೆ. ಆದ್ರೆ ಅಷ್ಟು ದೊಡ್ಡ ಮಟ್ಟಗಿನ ಒಂದು ಕಾಮಗಾರಿ ಆಗ್ತಾ ಇದೆ, ಒಂದು ದೊಡ್ಡ ಉದ್ದೇಶಿತ ಯೋಜನೆಯನ್ನ ಅಥವಾ ಅಲ್ಲಿ ಆಕೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಆದ್ರೆ, ಒಂದು ಸಂಸ್ಥೆ ಮಾಡ್ತಾ ಇದೆ ಅಂತ ಆದ್ರೆ ಅದರ ಪೂರ್ವ ತಯಾರಿ ಬಹಳ ಹಿಂದಿನಿಂದಲೇ ಆಗಿರುತ್ತೆ. ಯೋಚನೆ ಮಾಡ್ಕೊಳ್ಳಿ, ನಾವು ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಕೂಡ ಅದರ ಬೇಕಾದಂತಹ ಪ್ರಕ್ರಿಯೆಗಳನ್ನು ಎಷ್ಟು ಸಮಯದವರೆಗೆ ತೆಗೆದುಕೊಳ್ಳುತ್ತೆ, ಜೊತೆಗೆ ಎಷ್ಟೆಲ್ಲ ಪ್ರಕ್ರಿಯೆ ಇಡಿಸುತ್ತೆ ಅಂತ. ಹಲೋ ನಮಸ್ಕಾರ, ನಾನು ಕಿಶೋರ್ ರೈ ಕತ್ತಲೆಕಾಡು ಕುರ್ಬಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ, ಕೊಡಗಿನ ಪರಿಸರ ಪ್ರಕೃತಿ ಯಾವತ್ತಿಗೂ ಚರ್ಚಿತ ವಿಷಯವಾಗಿಯೇ ಬರ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಕೊಡಗಿನ ಪ್ರಕೃತಿಯ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಇದೀಗ ಮತ್ತೆ ಮಳೆಗಾಲದ ಸಮಯ, ಮಳೆಗಾಲ ಆರಂಭ ಆಗ್ತಾ ಇದೆ. ಈ ಆರಂಭದ ಹೊತ್ತಿನಲ್ಲೇ ದೊಡ್ಡ ಮಟ್ಟಿಗಿನ ಚರ್ಚೆಗೆ ನಾಂದಿ ಹಾಡಿರೋದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಕ್ಕಬೆ ನೆಲಜಿ ವ್ಯಾಪ್ತಿಯ ಮಲ್ಮ ಬೆಟ್ಟ. ಕೊಡಗಿನ ಧಾರ್ಮಿಕ ಇತಿಹಾಸದಲ್ಲಿ ಈ ಮಲ್ಮ ಬೆಟ್ಟಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ, ಹಿನ್ನೆಲೆ ಇದೆ. ಇದೀಗ ದೊಡ್ಡ ಮಟ್ಟಿಗಿನ ಚರ್ಚೆಗೆ ನೆಲಜ್ಜಿ ಈ ಗ್ರಾಮದಲ್ಲಿರುವಂತಹ ಮಲ್ಮ ಬೆಟ್ಟ ಕಾರಣವಾಗಿದೆ. ದೊಡ್ಡ ಅಭಿಯಾನ ಕೂಡ ಆರಂಭ ಆಗಿದೆ. ಕಾರಣ ಏನು, ಎತ್ತ, ಯಾಕಾಗಿ ಚರ್ಚೆ ಈ ವಿಚಾರದಲ್ಲಿ ನಡೀತಾ ಇದೆ, ಅಸಲಿಗಲ್ಲಿ ಆಗ್ತಾ ಇರೋದು ಏನು, ಎಲ್ಲವನ್ನ ನಾನು ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಿಮ್ಗೆ ಕಂಟೆಂಟ್ ಗಳನ್ನ ಕೊಡ್ತಾ ನಾನು ಬರ್ತಾ ಇರ್ತೇನೆ, ನಮ್ಮ ಟೀಮ್ ಅವರು ಬರ್ತಾ ಇರ್ತಾರೆ. ಹಾಗಾಗಿ ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮಲ್ಮ ಬೆಟ್ಟ ಇಗ್ಗುತಪ್ಪ ದೇವಾಲಯ ಈ ಬೆಟ್ಟದ ತಪ್ಪಲಿನಲ್ಲಿದೆ. ಒಂದು ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯ, ಇನ್ನೊಂದು ನೆಲಜಿ ಶ್ರೀ ಇಗ್ಗುತಪ್ಪ ದೇವಾಲಯ. ಎರಡು ದೇವಾಲಯ ಕೂಡ ಈ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇವಾಲಯ. ಈ ಎರಡು ದೇವಾಲಯದ ಮಧ್ಯದಲ್ಲಿ ಬೆಟ್ಟ ಪ್ರದೇಶ ಬರುತ್ತೆ. ನಮ್ಮ ಬ್ರಹ್ಮಗಿರಿ ಶ್ರೇಣಿಗೆ ಸೇರುವಂತಹ ಪ್ರದೇಶ. ಪಶ್ಚಿಮ ಘಟ್ಟದ ಪ್ರಮುಖ ಬೆಟ್ಟ ಸಾಲುಗಳಲ್ಲಿ ಈ ಮಲ್ಮ ಬೆಟ್ಟ ಕೂಡ ಸೇರಿದೆ. ಈಗ ಚರ್ಚೆ ಆಗ್ತಾ ಇರೋದು ಯಾಕೆಂತ ಹೇಳಿದ್ರೆ, ಅಲ್ಲಿ ಆ ಬೆಟ್ಟವನ್ನ ಮೊದಲಾದ್ರೆ ಸ್ಥಳೀಯ ಮೂಲ ನಿವಾಸಿಗಳಿಗೆ ಸೇರಿದಂತಹ ಜಾಗ ಆಗಿತ್ತು. ಆ ಕಾಫಿ ತೋಟ ಜೊತೆಗೆ ಒಂದಷ್ಟು ಕೃಷಿ ಚಟುವಟಿಕೆಗಳು ಆಗ್ತಾ ಇದ್ದಂತಹ ಪ್ರದೇಶ. ಇತ್ತೀಚೆಗೆ ಅಲ್ಲಿ ಒಂದು 70 ರಿಂದ 80 ಎಕರೆ ಜಾಗದಷ್ಟನ್ನ ಹೊರ ಭಾಗದ ವ್ಯಕ್ತಿಯೊಬ್ರು ಅದನ್ನ ಪರ್ಚೇಸ್ ಮಾಡಿದಾರಂತೆ. ಮೊದಲು ಈ ಜಾಗ ಒಂದು 3-4 ಕುಟುಂಬಕ್ಕೆ ಸೇರಿತು. ಪರ್ಚೇಸ್ ಆದ ನಂತರ ಒಬ್ಬ ವ್ಯಕ್ತಿ ಅದನ್ನ ಖರೀದಿ ಮಾಡಿ ತೆಗೆದುಕೊಂಡಿದ್ದಾರೆ. ಖರೀದಿ ಮಾಡಿ ಯಥ ಪ್ರಕಾರ ಮುಂದುವರಿಸಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ, ದೊಡ್ಡ ಚರ್ಚೆಯನ್ನು ಕೂಡ ಆಗ್ತಾ ಇರ್ಲಿಲ್ಲ, ನೀವೆಲ್ಲ ಮಾತಾಡ್ಬೇಕಾದಂತಹ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ. ಆದ್ರೆ ಕೆಲವು ದಿನಗಳಿಂದ ಅಲ್ಲಿ ವಾಣಿಜ್ಯ ಚಟುವಟಿಕೆಗೆ ಬೇಕಾದಂತಹ ತಯಾರಿ ಆಗ್ತಾ ಇದೆ ಅನ್ನುವಂತಹ ಮಾತು ದೊಡ್ಡ ಮಟ್ಟದಲ್ಲಿ ಈಗ ವಿವಾದಕ್ಕೆ ಕಾರಣವಾಗಿದೆ. ನಾವು ಈ ಬೆಟ್ಟ ಪ್ರದೇಶದಲ್ಲಿ ಯಾವತ್ತಿಗೂ ಕೂಡ ಈ ವಾಣಿಜ್ಯ ಚಟುವಟಿಕೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಇರ್ತೇವೆ. ಸರ್ಕಾರ ಆಡಳಿತದಲ್ಲಿರುವವರೆಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ, ನಾವು ಬೆಟ್ಟ ಪ್ರದೇಶಕ್ಕೆ ಹಾನಿ ಮಾಡಿದ್ರೆ, ಬೆಟ್ಟ ಪ್ರದೇಶದಲ್ಲಿ ನಾವು ವಾಣಿಜ್ಯ ಚಟುವಟಿಕೆಗಳನ್ನ ಮಾಡಿದ್ರೆ, ದೊಡ್ಡ ಮಟ್ಟಿಗಿನ ಕಾಮಗಾರಿಗಳನ್ನ ಮಾಡಿದ್ರೆ ಅದರ ಹೊಡೆತವನ್ನ ಅನುಭವಿಸೋರು ನಾವುಗಳೇ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಬರ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಕೃತಿಯಾಗಿ ದಾಖಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಎದುರಿಗೆ ಈ ಮಲ್ಮ ಬೆಟ್ಟವನ್ನು ಸೇರಿದಂತೆ ಅನೇಕ ಉದಾಹರಣೆಗಳು ಇದಾವೆ. ಅಲ್ಲಿ ಅಸಲಿಗೆ ಈಗ ದೊಡ್ಡ ಪ್ರಮಾಣದಲ್ಲಿ ರಸ್ತೆಯನ್ನ ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ 80 ಎಕರೆ ಜಾಗ ಖರೀದಿ ಮಾಡಿದ್ದಾರೆ, ಅಂದ್ರೆ ಸೇಲ್ ಮಾಡಿದ್ದಾರೆ, ಇನ್ನು ಬೇರೆಯವರು ಖರೀದಿ ಮಾಡ್ಕೊಂಡಿದ್ದಾರೆ. ಅಲ್ಲಿ 10 ಎಕರೆಯಷ್ಟು ಜಾಗದಲ್ಲಿ ದೊಡ್ಡ ವಿಶಾಲವಾದಂತಹ ರಸ್ತೆ ಮಾಡಿದ್ದಾರೆ ಅನ್ನುವಂಥದ್ದು. ರಸ್ತೆ ಅಂದ್ರೆ ನಮ್ಮ ಡಾಂಬರ್ ರಸ್ತೆ ಅಲ್ಲ, ಮುಂದಕ್ಕೆ ಒಳ್ಳೆಯ ರಸ್ತೆಯನ್ನ ಮಾಡ್ಬೇಕು ಅನ್ನೋದ್ ನಿಟ್ಟಿನಲ್ಲಿ ರಸ್ತೆಗಾಗಿ ಜಾಗವನ್ನ ಸಮತಟ್ಟು ಮಾಡಿದ್ದಾರೆ ಅನ್ನೋಂಥದ್ದು. ಇನ್ನು 70 ಎಕರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಾಣಿಜ್ಯ ಚಟುವಟಿಕೆ, ಸ್ಪೆಷಲಿ ಪ್ರವಾಸೋದ್ಯಮವನ್ನ ಟಾರ್ಗೆಟ್ ಮಾಡಿ, ಐ ಥಿಂಕ್ ರೆಸಾರ್ಟ್, ಕಾಟೇಜ್ ಆ ರೀತಿಯಾಗಿ ಮಾಡುವಂತಹ ಪ್ಲಾನ್ ಹಾಕೊಂಡಿದ್ದಾರೆ. ಏನ್ ಕತೆ ಗೊತ್ತಿಲ್ಲ, ಬಹುಶಃ ಅದೇ ಉದ್ದೇಶ ಇರ್ಬೇಕು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ, ಅಲ್ಲಿ ಬೇಕಾದಂತಹ ಜಾಗ ಸಮತಟ್ಟು ಮಾಡುವಂತಹ ಚಟುವಟಿಕೆ ಆಗ್ತಾ ಇದೆ. ದೊಡ್ಡ ಮಟ್ಟಿಗೆ ಮರಗಳನ್ನ ಕಡಿಯಲಾಗಿದೆ, ತೋಟದಲ್ಲಿದ್ದಂತಹ ಗಿಡಗಳನ್ನ ನೆಲಸಮ ಮಾಡಲಾಗಿದೆ. ಅದರ ಜೊತೆಗೆ ಬೆಟ್ಟ ಪ್ರದೇಶದಲ್ಲಿ ಬಂಡೆ ಕಲ್ಲುಗಳ ಇರುವಂತಹ ಪ್ರದೇಶ ಅದು, ಅಲ್ಲಿ ಅದನ್ನ ಕಲ್ಲುಗಳನ್ನ ತೆರವು ಮಾಡಿ ಕೆರೆಯನ್ನ ತೋಡಲಾಗ್ತಾ ಇದೆ ಅಂತ ಅಲ್ಲಿನವರು ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಚರ್ಚೆ ಮಾಡಿ ಬಿಡುವಂತಹ ವಿಷಯ ಅಲ್ಲ. ಇಲ್ಲಿ ಆ ಜಾಗವನ್ನ ಮಾರಾಟದ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಾನೂನು ಅದೇ ಹಾಗೆ ಇದೆ. ಹೇಗೆ ಹೇಳಿದ್ರೆ, ಇಲ್ಲಿರುವಂತಹ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಹೋಗಿ ಜೀವಿಸಬಹುದು, ಎಲ್ಲಿ ಬೇಕಾದ್ರೂ ಜಾಗ ಖರೀದಿ ಮಾಡಬಹುದು, ಎಲ್ಲಿ ಬೇಕಾದ್ರೂ ತನ್ನ ಉದ್ಯಮವನ್ನು ಕಂಡುಕೊಳ್ಬಹುದು, ತನ್ನ ಜೀವನವನ್ನ ಕಂಡುಕೊಳ್ಬಹುದು ಅನ್ನೋದ ನಿಟ್ಟಿನಲ್ಲಿ ನಮ್ಮ ಕಾನೂನು ಇದೆ. ಅಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ಖರೀದಿ ಮಾಡಿದ್ದು, ಸೇಲ್ ಮಾಡಿದ್ದು ಅದು ಬೇರೆ ಆಯಾಮದ ಚರ್ಚೆ. ಸೇಲ್ ಯಾಕಾಗಿ ಮಾಡಿದ್ರು,
ಖರೀದಿ ಯಾಕಾಗಿ ಮಾಡಿದ್ರು ಗೊತ್ತಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ, ಅದನ್ನ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಅಂದ್ರೆ ನಾವು ಚರ್ಚೆ ಮಾಡುವ ಅಗತ್ಯ ಇಲ್ಲ. ಅಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ಅದು ಅವರ ಪಾಡಿಗೆ ಬಿಟ್ಟೋಡ್ರು, ಅವ್ರು ಚರ್ಚೆ ಮಾಡ್ಕೊಳ್ಳಿ. ಆದ್ರೆ ಜಾಗದ ವಹಿವಾಟು ಆದ ನಂತರದಲ್ಲಿ, ಮಾರಾಟ ಖರೀದಿಯ ವಹಿವಾಟು ಆದ ನಂತರದಲ್ಲಿ ಅಲ್ಲಿ ನಂತರದ ಒಂದಷ್ಟು ಚಟುವಟಿಕೆ ಆಗುತ್ತಲ್ಲ. ಈಗ ಏಕಾಏಕಿ ಒಂದು ಕೃಷಿ ಭೂಮಿಯನ್ನ ಬಂದು ಆತ ವಾಣಿಜ್ಯ ಚಟುವಟಿಕೆಗಳಿಗಾಗಿ ಬಳಸೋದಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ವೇಳೆ ನೇರವಾಗಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಕಾನೂನು ಉಲ್ಲಂಘಿಸಿ ಮಾಡ್ತಾ ಇದ್ದಾನೆ ಅಂತ ಆಯ್ತು. ಆದ್ರೆ ಅಷ್ಟು ದೊಡ್ಡ ಮಟ್ಟಗಿನ ಒಂದು ಕಾಮಗಾರಿ ಆಗ್ತಾ ಇದೆ, ಒಂದು ದೊಡ್ಡ ಉದ್ದೇಶಿತ ಯೋಜನೆಯನ್ನ ಅಥವಾ ಅಲ್ಲಿ ಆಕೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಆದ್ರೆ, ಒಂದು ಸಂಸ್ಥೆ ಮಾಡ್ತಾ ಇದೆ ಅಂತ ಆದ್ರೆ, ಅದರ ಪೂರ್ವ ತಯಾರಿ ಬಹಳ ಹಿಂದಿನಿಂದಲೇ ಆಗಿರುತ್ತೆ. ಯೋಚನೆ ಮಾಡ್ಕೊಳ್ಳಿ, ನಾವು ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಕೂಡ ಅದರ ಬೇಕಾದಂತಹ ಪ್ರಕ್ರಿಯೆಗಳನ್ನು ಎಷ್ಟು ಸಮಯದವರೆಗೆ ತೆಗೆದುಕೊಳ್ಳುತ್ತೆ, ಜೊತೆಗೆ ಎಷ್ಟೆಲ್ಲ ಪ್ರಕ್ರಿಯೆ ಇಡಿಸುತ್ತೆ ಅಂತ. ಪಂಚಾಯತಿನ ಅನುಮತಿಯನ್ನು ತೆಗೆದುಕೊಳ್ಬೇಕು, NOC ತೆಗೆದುಕೊಳ್ಬೇಕು, ಜೊತೆಗೆ ಬೇರೆ ಬೇರೆ ಒಂದಷ್ಟು ದಾಖಲೆ ಪತ್ರಗಳನ್ನು ನಾವು ಮಾಡ್ಕೋಬೇಕಾದ್ರೆ, ಹಾಗೆ ಈ ದೊಡ್ಡ ಮಟ್ಟಿಗಿನ ಉದ್ಯಮವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ವ್ಯವಹಾರ ಚಟುವಟಿಕೆ ಎಷ್ಟರ ಮಟ್ಟಿಗೆ ಆಗಿರ್ಬೇಕು. ಇದು ಇವತ್ತು ನಿನ್ನೆ ಆಗಿದ್ದಲ್ಲ, ಈ ಕಳೆದ ವಾರ ಅಥವಾ ಹಿಂದಿನ ವಾರ ಆದದಂತದ್ದಲ್ಲ. ಕೆಲ ತಿಂಗಳ ಹಿಂದೆಯೇ ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿರ್ತಾರೆ. ಜನರಿಗೆ ಗೊತ್ತಿಲ್ಲದೆ ಆಗ್ತಾ ಇದೆಯಾ? ಖಂಡಿತ ಗೊತ್ತಿರ್ಲೇಬೇಕು. ಅಲ್ಲಿ ಅಕ್ಕಪಕ್ಕದವರಿಗೆ ಏನಿಲ್ಲ ಅಂದ್ರೂ ಆ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಹ ಪಂಚಾಯತಿ ಆಡಳಿತ ಮಂಡಳಿಗೆ ಈಗ ಸದ್ಯಕ್ಕೆ ಆಡಳಿತ ಮಂಡಳಿ ಇಲ್ಲ, 1-2 ತಿಂಗಳು ಕಳೆದಿದೆ. ಅದಕ್ಕೆ ಹಿಂದೆ ಇದ್ದಂತಹ ಆಡಳಿತ ಮಂಡಳಿಯವರಿಗೆ ಖಂಡಿತ ಇದರ ಮಾಹಿತಿ ಇರ್ಲೇಬೇಕಾಗುತ್ತೆ. ಒಂದು ವೇಳೆ ಇಲ್ಲದೆ ಹೋದ್ರೆ ಅದು ಕೂಡ ಆತ ಅಕ್ರಮವಾಗಿ ಮಾಡಿದಂತಾಗುತ್ತೆ. ಯಾಕೆಂದ್ರೆ ಒಂದು ಪಂಚಾಯತಿ ಅಂದಾಕ್ಷಣ, ಪಂಚಾಯತಿ ಆಡಳಿತ ಮಂಡಳಿ ಅಂದಾಕ್ಷಣ ಆ ವ್ಯಾಪ್ತಿಯಲ್ಲಿರುವಂತಹ ಸಂಪೂರ್ಣ ಚಟುವಟಿಕೆಗಳ ಮೇಲೆ ನಿಗಾ ಇರಬೇಕಾಗುತ್ತೆ, ಅದರ ಹಿಡಿತ ಇರಬೇಕಾಗುತ್ತೆ. ಅವರ ಅವಗಾಹನೆಗೆ ಬರದೆ ಈ ಚಟುವಟಿಕೆ ಆಯ್ತಾ, ಅವರಿಗೆ ಮಾಹಿತಿ ಇಲ್ಲದೆ, ಪಂಚಾಯತಿಗೆ ಮಾಹಿತಿ ಇಲ್ಲದೆ, ಪಂಚಾಯತಿ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಮುಂದಕ್ಕೆ ಹೋಗೋಣ. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿರುವವರಿಗೆ ಅವರ ಗಮನಕ್ಕೆ ಬರದೆ ಇದಾಯ್ತಾ? ಸಾಧ್ಯನೇ ಇಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಬರದೆ ಈ ಚಟುವಟಿಕೆ ಇದೆಲ್ಲ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ. ಅವರ ಗಮನಕ್ಕೂ ಇರುತ್ತೆ, ನಾನು ಯಾರೆಲ್ಲ ಹೇಳದೆ ಎಲ್ಲರ ಗಮನಕ್ಕೂ ಇರುತ್ತೆ. ಆದ್ರೆ ಎಲ್ಲಿ ಅಡವಟ್ ಮಾಡ್ಕೊಂಡ್ರು ಅದು ದೊಡ್ಡ ಪ್ರಶ್ನೆ. ಉತ್ತರ ಸಿಗುತ್ತಾ? ಖಂಡಿತ ಸಿಗ್ಲಿಕ್ಕೆ ಗೊತ್ತಿಲ್ಲ ಹೇಗೆ ಸಿಗುತ್ತೆ ಅಂತ. ಈ ಹಿಂದೆ ಆ ಭಾಗದಲ್ಲಿ, ನಾಪೋಕ್ಲು ಭಾಗದಲ್ಲಿ ಒಂದು ದೊಡ್ಡ ಪ್ರತಿಷ್ಠಿತ ರೆಸಾರ್ಟ್ನವರು ಬೆಟ್ಟದಲ್ಲಿ ತಮ್ಮ ರೆಸಾರ್ಟ್ ಚಟುವಟಿಕೆಯನ್ನು ಮಾಡಿದ್ರು. ಆಗಲೂ ಕೂಡ ದೊಡ್ಡ ಸುದ್ದಿ ಆಗಿತ್ತು. ಇದು ಬೆಟ್ಟದಲ್ಲಿ ಒಂದು ವಾಣಿಜ್ಯ ಚಟುವಟಿಕೆ ಮಾಡ್ತಿದ್ದಾರೆ, ಅಲ್ಲಿ ಗಿಡ ಮರಗಳನ್ನ ಕಡಿದು ಅಲ್ಲಿ ತಮ್ಮ ರೆಸಾರ್ಟ್ ನ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಅಂತ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯ್ತು. ನಂತರದಲ್ಲಿ ಏನಾಯ್ತು? ಏನೂ ಆಗ್ಲಿಲ್ಲ. ಅವರ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋದ್ರು. ಆದ್ರೆ ಇಲ್ಲಿ ಈಗ ಜನ ಧ್ವನಿ ಎತ್ತಿದ್ದಾರೆ, ಆ ಸ್ಥಳೀಯರು ಧ್ವನಿ ಎತ್ತಿದ್ದಾರೆ. ಮಲ್ಮ ಬೆಟ್ಟವನ್ನ ಉಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಅಭಿಯಾನ ಆರಂಭಿಸಿದ್ದಾರೆ. ಇಲ್ಲಿ ಯಾರೋ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದಲ್ಲ, ಇನ್ನೇನೋ ಅಲ್ಲ. ನಮ್ಮ ಪರಿಸರ, ನೈಸರ್ಗಿಕ ಪರಿಸರ ಏನಿದೆ, ಧಾರ್ಮಿಕ ಹಿನ್ನೆಲೆಯುಳ್ಳಂತಹ, ಧಾರ್ಮಿಕ ಪರಂಪರೆಯ ಮಹತ್ವ ಉಳ್ಳಂತಹ ಬೆಟ್ಟಕ್ಕೆ ಇದರಿಂದಾಗಿ ಧಕ್ಕೆ ಆಗುತ್ತೆ. ವಾಣಿಜ್ಯ ಚಟುವಟಿಕೆ ಅಲ್ಲಿ ಶುರುವಾದ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಕ್ಟಿವಿಟೀಸ್ ಆಗುತ್ತೆ. ಬೇರೆ ಬೇರೆ ರೀತಿಯಾಗಿ ಅಲ್ಲಿನ ಬೆಟ್ಟ, ಅಲ್ಲಿನ ಪರಿಸರ, ಅಲ್ಲಿನ ನೆಲ, ಸಂಪೂರ್ಣ ವಾತಾವರಣ ಬಳಕೆ ಆಗುತ್ತೆ. ಆ ರೀತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಧಾರ್ಮಿಕ ಪರಂಪರೆ, ವಿಶೇಷವಾಗಿ 2 ಇಗ್ಗುತ್ತಪ್ಪ ದೇವಾಲಯ ಇದೆಲ್ಲ ಬೆಟ್ಟದ ಆ ಬದಿ ಈ ಬದಿಯಲ್ಲಿ, ಅದರ ಮಹತ್ವಕ್ಕೂ ಹೊಡೆತ ಬೀಳುತ್ತೆ. ಜೊತೆಗೆ ಜನಜೀವನದ ಮೇಲೆ ದೊಡ್ಡ ಮಟ್ಟಿಗಿನ ಪರಿಣಾಮ ಬೀರುತ್ತೆ ಅನ್ನುವಂತಹ ಆತಂಕವನ್ನ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಮಟ್ಟಿಗೆ ಈಗ ಆಲ್ರೆಡಿ ಒಂದು ಹಂತದ ಸಭೆಯನ್ನ ನಡೆಸಿದ್ದಾರೆ. ಮುಂದಕ್ಕೆ 20ನೇ ತಾರೀಕು ಮತ್ತೊಂದು ಹಂತದ ಸಭೆಯನ್ನ ಕೂಡ ಆ ಗ್ರಾಮ ವ್ಯಾಪ್ತಿಯ ಜನರು, ಪ್ರಮುಖರೆಲ್ಲ ಸೇರಿ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಅಂತೆ. ಅಲ್ಲಿ ಚರ್ಚೆಯಾಗಿ ಮುಂದಿನ ಹೋರಾಟ ಹೇಗಿರ್ಬೇಕು, ಆ ಚರ್ಚೆಯಲ್ಲಿ ಏನು ಔಟ್ಪುಟ್ ಬರುತ್ತೆ ಅದನ್ನ ನೋಡ್ಕೊಂಡು ನಮ್ಮ ಮುಂದಿನ ನಡೆಯನ್ನ ನಿರ್ಧರಿಸ್ತೇವೆ ಅಂತ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆದ್ರೆ ಇದು ಕೇವಲ ನೆಲಜಿ ಕುಂಜಿಲ ವ್ಯಾಪ್ತಿಗೆ ಸೇರಿದಂತಹ ವಿಚಾರವಾ? ಖಂಡಿತ ಅಲ್ಲ. ಯಾಕಂತಂದ್ರೆ ಕೊಡಗಿನ ಪ್ರತಿಯೊಬ್ಬರು ಜಾತಿ ಧರ್ಮದ ನೆಲೆಗಟ್ಟನ್ನ ಬಿಟ್ಟು ನಾವು ಯೋಚನೆ ಮಾಡಬೇಕು, ನಮ್ಮ ಅಸ್ತಿತ್ವವನ್ನ ಯೋಚನೆ ಮಾಡಬೇಕು, ಇಲ್ಲಿನ ಜನರ ಜೀವನವನ್ನ ಯೋಚನೆ ಮಾಡ್ತಾ ನಾವು ಚಿಂತಿಸ್ಬೇಕಾಗುತ್ತೆ. ಇವತ್ತು ಆ ಬೆಟ್ಟಕ್ಕೆ ಪರಿಸ್ಥಿತಿ ಬಂದಿದೆ. ನಮ್ಮ ಸುತ್ತಮುತ್ತಲು ಅನೇಕ ಬೆಟ್ಟಗಳಿದ್ದಾವೆ, ತೋಟ ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ. ಮುಂದೊಂದು ದಿನ ಆ ಬೆಟ್ಟಗಳು, ಆ ಪ್ರದೇಶಗಳು ಮಾರಾಟವಾಗಿ ಇನ್ಯಾರೋ ಹೊರಗಿನ ಉದ್ಯಮಿ ಬರ್ತಾನೆ, ಯಾರು ಕೋಟ್ಯಾಧೀಶರ ಬಂದು ಆ ಜಾಗವನ್ನ ಡಬಲ್ ಬೆಲೆ ಕೊಟ್ಟು, 3 ಪಟ್ಟು ಬೆಲೆ ಕೊಟ್ಟು ಖರೀದಿ ಮಾಡ್ತಾನೆ. ಅದಾದ ನಂತರದಲ್ಲಿ ಪರಿಸ್ಥಿತಿ ಹೇಗಾಗ್ಬೇಡ, ಆತ ಸುಮ್ಮನೆ ಅಂತೂ ಖರೀದಿ ಮಾಡೋದಿಲ್ಲ. ಈಗ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇರುವಂತಹ ಜಾಗಕ್ಕೆ ಆತ 2 ಲಕ್ಷ 3 ಲಕ್ಷ ಕೊಟ್ಟು ಪರ್ಚೇಸ್ ಮಾಡ್ದ ಅಂತ ಹೇಳಿದ್ರೆ, ಆತನ ಉದ್ದೇಶ ಮುಂದಕ್ಕೆ ಆತ ಇದನ್ನ ಬಳಸ್ಕೊಂಡು, ಈ ಮಣ್ಣನ್ನ ಬಳಸ್ಕೊಂಡು, ಇಲ್ಲಿನ ಸೌಂದರ್ಯವನ್ನು ಬಳಸ್ಕೊಂಡು ನಾನು ಲಾಭ ಮಾಡ್ಬೇಕು, ನಾನು ಅದನ್ನ ಒಂದು ಉದ್ಯಮವನ್ನು ಬೆಳೆಸಬೇಕು ಅನ್ನೋದೇ ಆಗಿರುತ್ತೆ ಹೊರತು, ಸುಮ್ಮನೆ ನಾನು 1 ಲಕ್ಷ 2 ಲಕ್ಷ ಕೊಟ್ಟು ಜಾಗವನ್ನು ಖರೀದಿ ಮಾಡ್ತೇನೆ ಅಥವಾ ಎಷ್ಟೋ ಕೋಟಿಯನ್ನು ಕೊಟ್ಟು ಖರೀದಿ ಮಾಡ್ತೇನೆ,
ಸುಮ್ಮನೆ ಅಲ್ಲಿ ಕಾಡು ಬೆಳೆಸೋದಕ್ಕಾಗಿ ಮಾಡ್ತೇನೆ ಅಂತ ನಾವು ಊಹಿಸಿದ್ರೆ ನಮ್ಮ ಭ್ರಮೆ ಆಗುತ್ತೆ. ಅಲ್ಲಿ ಈಗ ಆತ ಪರ್ಚೇಸ್ ಮಾಡಿದವನು ಕೂಡ ಸುಮ್ಮನೆ ನಾನು ತೋಟ ಮಾಡ್ತೇನೆ ಅಂತ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಜಾಗ ಇದ್ದವರಿಗೆ ಒಂದಷ್ಟು ಜಾಸ್ತಿ ಬೆಲೆ ಸಿಕ್ಕಿರುತ್ತೆ, ಸ್ಥಳೀಯರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಟ್ರೈ ಮಾಡಿರ್ತಾರೆ, ಅವ್ರು ನಿರೀಕ್ಷೆ ಮಾಡಿದಂತಹ ಬೆಲೆ ಸಿಕ್ಕಿರೋದಿಲ್ಲ, ಹೆಚ್ಚಿಗಿನ ಬೆಲೆ ಈತ ಕೊಡ್ತೇನೆ ಅಂತ ಹೇಳಿರ್ತಾನೆ. ಆ ಮಧ್ಯದಲ್ಲಿ ಒಂದಷ್ಟು ಬ್ರೋಕರ್ಗಳು ಕೆಲಸ ಮಾಡಿರ್ತಾರೆ, ದೊಡ್ಡ ಮಟ್ಟಿಗಿನ ಬೆಲೆ ಕೊಟ್ಟು ಖರೀದಿ ಮಾಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಆತ ಅಥವಾ ಆ ಸಂಸ್ಥೆ ಮುಂದೆ ಬಂದಿರುತ್ತೆ, ಸಹಜವಾಗಿ ಲಾಭದ ಉದ್ದೇಶದಿಂದ ಮಾರಾಟ ಮಾಡಿರ್ತಾರೆ. ಮುಂದಕ್ಕೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಜಾಗಗಳು, ನಾವು ಬೆಟ್ಟ ಪ್ರದೇಶಗಳು, ಒಂದು ಸೂಕ್ಷ್ಮ ಪ್ರದೇಶಗಳು ಈ ರೀತಿ ಆದಂತಹ ಸಂದರ್ಭದಲ್ಲಿ ಆಗ ಧ್ವನಿ ಎತ್ತಬೇಕಾದವ್ರು ಯಾರು ಹೇಳಿ? ನಾವು 4 ಜನ ಎತ್ತಿ ಪ್ರಯೋಜನ ಇಲ್ಲ, 4 ಜನ ಮಾತಾಡಿ ಪ್ರಯೋಜನ ಇಲ್ಲ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಆ ಧ್ವನಿಗೆ ನಾವೆಲ್ಲರೂ ಒಕ್ಕರಳ ಧ್ವನಿಯನ್ನ ಸೇರಿಸಿದಾಗ ಆಗ್ರಹ ದೊಡ್ಡ ಮಟ್ಟಿಗೆ ಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಪರಿಸರವನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವಿಲ್ಲಿ ಮಾತಾಡೋದು ಬಹಳ ಸುಲಭ, ಆದ್ರೆ ಅಲ್ಲಿನ ಸ್ಥಳೀಯರು ಅಷ್ಟು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಅನ್ನು ಇಟ್ಕೊಂಡಿರ್ತಾರಲ್ಲ. ಮಲ್ಮ ಬೆಟ್ಟ ಅಂದಾಕ್ಷಣ ಅವರಲ್ಲಿ ಒಂದು ಧಾರ್ಮಿಕ ಕಲ್ಪನೆ, ಅವರ ನಂಬಿಕೆ, ಶ್ರದ್ಧೆ ಅದು ಬೇರೆ ಇದೇ ರೀತಿಯಾಗಿರುತ್ತೆ. ಈಗ ನಮ್ಮ ಊರಿನಲ್ಲಿ ನಾವಿದ್ದೇವೆ ಅಂತ ಹೇಳಿದಾಕ್ಷಣ ಆ ಸುತ್ತಮುತ್ತಲಿನ ಪ್ರದೇಶಗಳ ಜೊತೆಗೆ ಬೆಟ್ಟ, ಗುಡ್ಡ, ದೇವಸ್ಥಾನಗಳ ಜೊತೆಗೆ ನಾವು ಭಾವನಾತ್ಮಕ ಅಟ್ಯಾಚ್ಮೆಂಟ್ ಅನ್ನ, ಸಂಬಂಧವನ್ನ, ಒಡನಾಟವನ್ನು ಇಟ್ಕೊಂಡಿರ್ತೇವೆ. ಅಲ್ಲಿ ಏನಾದ್ರೂ ಸಣ್ಣ ಮಟ್ಟಿಗಿನ ಕಾಮಗಾರಿ ಆಯ್ತು ಅಂದಾಗ್ಲೂ ಕೂಡ ನಿಜವಾದ ಅಲ್ಲಿನ ಮಣ್ಣಿನ ಜೊತೆಗೆ ಒಡನಾಟ ಇಟ್ಕೊಂಡವನಿಗೆ ಸಹಜವಾಗಿ ನೋವಾಗಿ ಆಗುತ್ತೆ. ಈಗ ಇಲ್ಲಿ ಆಗ್ತಿರೋದು ಕೂಡ ಅದೇ ಅಂತ ನಾನು ಭಾವಿಸ್ತೇನೆ. ಅನೇಕ ಹಿರಿಯರು ಮಾತಾಡಿದ್ದನ್ನ ನಾನು ನೋಡಿದೆ. ಯುವ ಸಮೂಹ ಕೂಡ ಧ್ವನಿ ಎತ್ತಿದ್ದು. ನಾವು ಹೊರಗಡೆ ಇದ್ಕೊಂಡು ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಸುಲಭ, ಆದ್ರೆ ಇಲ್ಲಿನ ವಾಸ್ತವತೆಯನ್ನ ಅರಿತುಕೊಂಡು ಇಲ್ಲಿನವರು ನಾವು ಧ್ವನಿ ಎತ್ತಬೇಕಾಗುತ್ತೆ, ಇಲ್ಲಿನವರು ಆ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಬೇಕಾಗುತ್ತೆ. ಜೊತೆಗೆ ಸಿಂಪಲ್ ಎಕ್ಸಾಂಪಲ್, ನಾನು ಮತ್ತೆ ಅದೇ 2018 ನಂತರದ ಬೆಳವಣಿಗೆ ಹೇಳ್ತಾ ಹೋದ್ರೆ ನಾ ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾನೆ ಅಂತ ಆಗುತ್ತೆ, ಆದ್ರೆ ಹೇಳಲೇಬೇಕಾಗುತ್ತೆ. 18 ನಂತರದಲ್ಲಿ ನಾವು ಬೇರೆ ಬೇರೆ ಆಯಾಮದಲ್ಲಿ ವ್ಯಾಖ್ಯಾನ ಮಾಡ್ತೇವೆ, ಆದ್ರೆ ಇದು ಕೂಡ ಒಂದು ಕಾರಣ ಅನ್ನೋದನ್ನ ನಾವು ಮರೆಯುವ ಹಾಗೆ ಇಲ್ಲ. ನಮ್ಮ ಸೂಕ್ಷ್ಮ ಪ್ರದೇಶಗಳು, ಬೆಟ್ಟ ಪ್ರದೇಶಗಳ ಮೇಲೆ ನಾವು ಒತ್ತಡವನ್ನ ಹೇರಿದಾಗ ಅದರ ರಿಸಲ್ಟ್ ಅಲ್ಲಿ ಆಗದಿದ್ರು ಮತ್ತೊಂದು ಕಡೆಗೆ ಸಿಗುತ್ತೆ. ಹಾಗಾಗಿ ಮಲ್ಮ ಬೆಟ್ಟ ಅನೇಕ ವಿಚಾರಗಳನ್ನ ನಾನು ಮಾತಾಡ್ಬೇಕು. ಸಾಧ್ಯವಾದ್ರೆ ಮುಂದಿನ ನಾಳೆ ನಾಡಿದ್ದಾಗಿ ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯರನ್ನ ಮಾತಾಡಿಸಿ, ಜೊತೆಗೆ ಅಲ್ಲಿನ ಇತಿಹಾಸ, ನಾನು ಹೇಳಿದೆ ಧಾರ್ಮಿಕ ಹಿನ್ನೆಲೆ ಇದೆ, ಐತಿಹಾಸಿಕ ಮಹತ್ವ ಇದೆ ಅಂತ, ಅದನ್ನು ಕೂಡ ನಿಮ್ಗೆ ತಿಳಿಸ್ತೇನೆ. ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ಎಲ್ಲವನ್ನು ಒಟ್ಟಾಗಿ ನಿಮಗೆ ಬಡಿಸಿದಂತೆ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಈಗ ವಿಚಾರ ಎದ್ದಿದೆ. ಒಂದಷ್ಟು ಡ್ರೋನ್ ವ್ಯೂಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಬಹಳ ನೋವಾಗುತ್ತೆ. ಒಂದು ಹಚ್ಚ ಹಸುರಿನ ತಾಣ, ಗಿಡ ಮರಗಳಿರುವಂತಹ ಪ್ರದೇಶ, ನಡುವಲ್ಲಿ ಆ ಮಣ್ಣನ್ನ ಆಗಿದ್ದು ರಸ್ತೆ ಮಾಡಿದಾರೆ ಅಂತ ನೋಡಿದಾಗ, ಮೇಲಿಂದ ನೋಡಿದಾಗ ಅಂದರೆ ಬಸಿದು ರಕ್ತ ಹರಿದ ರೀತಿಯಲ್ಲಿ ಕಾಣುತ್ತೆ ನಮಗೆ. ಆ ರೀತಿ ಆಗೋದು ಬೇಡ. ಹಾಗಾಗಿ ಎಲ್ರು ಯೋಚನೆ ಮಾಡಿ ಇದರ ಹೋರಾಟಕ್ಕೆ ನಾವೆಲ್ಲರೂ ಧ್ವನಿ ಆಗೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಹೋರಾಟ ಅಂದ್ರೆ ಇದು ಯಾವ್ದೋ ವ್ಯಕ್ತಿಗೆ ಅಥವಾ ಯಾವುದೋ ಒಂದು ಜನಾಂಗಕ್ಕೆ, ಯಾವುದೋ ಒಂದು ಸಮುದಾಯಕ್ಕೆ, ಯಾವುದೋ ಒಂದು ಸಂಘಟನೆಗೆ ಅಂತಲ್ಲ, ನಮ್ಮ ಕೊಡಗಿಗಾಗಿ ನಾವು ಧ್ವನಿ ಎತ್ತೋಣ ಅನ್ನುವಂತಹ ಕಾಳಜಿ ಅಷ್ಟೇ. ಯಾರ್ದೋ ಲಾಭ, ಇನ್ಯಾರ್ದೋ ನಿರೀಕ್ಷೆಗಾಗಿ ನಾವು ಮಾಡ್ತೇವೆ ಅನ್ನೋಂತಹ ಮನಸ್ಥಿತಿ ಬೇಡ. ನಮ್ಮ ಪರಿಸರ, ನಮ್ಮ ನೆಲ, ನಮ್ಮ ಅಸ್ತಿತ್ವ, ನಮ್ಮ ಇಲ್ಲಿನ ಅಸ್ಮಿತೆ, ವಿಶೇಷವಾಗಿ ಕೊಡಗಿನ ಅಸ್ಮಿತೆ, ಇಲ್ಲಿನ ಬೆಟ್ಟ ಗುಡ್ಡಗಳಿದೆವಲ್ಲ, ಒಂದೊಂದು ಗುಡ್ಡಗಳು ಕೂಡ ಕೊಡಗನ್ನ ಪ್ರತಿನಿಧಿಸ್ತವೆ. ನಾವು ಬ್ರಹ್ಮಗಿರಿ ಬೆಟ್ಟ ಅಂದಾಕ್ಷಣ, ಕೋಟೆ ಬೆಟ್ಟ ಅಂದಾಕ್ಷಣ, ಅಥವಾ ಇನ್ಯಾವುದೋ ಪುಷ್ಪಗಿರಿ ಬೆಟ್ಟ, ಇನ್ಯಾವುದೋ ಮಕ್ಕಳ ಗುಡಿ ಬೆಟ್ಟ, ಇತ್ಯಾದಿ ಬೆಟ್ಟ, ಸುಮಾರು ಬೆಟ್ಟಗಳಿದ್ದಾವೆ. ಎಲ್ಲವೂ ಕೂಡ ಕೊಡಗನ್ನ ಪ್ರತಿನಿಧಿಸುತ್ತೆ, ಇಲ್ಲಿನ ಅಸ್ಮಿತೆಯನ್ನ ತೋರಿಸುತ್ತೆ. ಹಾಗಾಗಿ ಆ ಬೆಟ್ಟಗಳ ಸಾಲಿನಲ್ಲಿ ಮಲ್ಮ ಬೆಟ್ಟ ಕೂಡ ಒಂದು ವಿಶೇಷ ಮಹತ್ವ ಇರುವಂತದ್ದು. ಅದರ ಮಹತ್ವವನ್ನು ನಾನು ಮುಂದಿನ ಕಂಟೆಂಟ್ಗಳಲ್ಲಿ ನಿಮಗೆ ತಿಳಿಸ್ತೇನೆ. ಅಲ್ಲಿನ ಸ್ಥಳೀಯರನ್ನು, ಈ ಬಗ್ಗೆ ಅರಿತವರು ಯಾರಿದ್ದಾರೆ ಅವ್ರನ್ನು ಕೂಡ ಮಾತಾಡಿಸಿ ನಿಮ್ ಜೊತೆಗೆ ಅದನ್ನ ಶೇರ್ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಚಾರವನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.